ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆಷಾಢ ಮಾಸದ ಶುಭಾಶಯಗಳು ಕೂಡ. ಆಷಾಢ ಬಂತು. ಆಷಾಢ ಬರ್ತಾ ಇದ್ದ ಹಾಗೆ ನಮ್ಮ ಜನಗಳ ಒಂದು ಉದ್ದೇಶ ಮಾತು ಹೇಗಿರುತ್ತೆ ಅಂದರೆ, ಆಷಾಢ ಬಂತು ಮದುವೆ ಬೇಡ, ಆಷಾಢ ಬಂತು ಮಾತುಕತೆನೂ ಬೇಡ, ಆಷಾಢ ಬಂತು ಮ್ಯಾಚಿಂಗ್ ಸಹ ನೋಡೋ ಹಾಗಿಲ್ಲ, ಆಷಾಢ ಬಂತು ಗೃಹ ಪ್ರವೇಶ ಮಾಡೋ ಹಾಗಿಲ್ಲ, ಆಷಾಢ ಬಂತು ಯಾವುದೇ ಕಾರ್ಯಗಳು ಶುಭ ಕಾರ್ಯಗಳು ಮಾಡೋ ಹಾಗಿಲ್ಲ, ಹೋಗ್ಲಿ ರಿಜಿಸ್ಟ್ರೇಷನ್ ಮಾಡೋ ಹಾಗಿಲ್ಲ ರೀ. ಯಾವುದೇ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅಂದರೆ ಆಷಾಢ ಬಂದಿದೆ, ಆಷಾಢ ಆದಮೇಲೆ ರಿಜಿಸ್ಟ್ರೇಷನ್. ಆ ಪ್ರಾಪರ್ಟಿ ಒಂದು ತಗೊಳ್ಳೋದು ಬಿಡೋ ಒಂದು ಮಾತುಕತೆ ಸಹ ಆಷಾಢದಲ್ಲಿ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಏನಿದು ಆಷಾಢ ಅಂದ ತಕ್ಷಣ ಏನು ಅಶುಭನ? ಅಶುಭ, ಇಷ್ಟೊಂದು ಅಶುಭನ ಯಾವುದು ಮಾಡದೇ ಇರ್ತಕ್ಕಂಥದ್ದು ಅಂತ ನಾವು ನೋಡಿದಾಗ, ಇದು ಈಗಿನ ಒಂದು ಇದರಲ್ಲಿ ಬಂದಿರತಕ್ಕಂಥದ್ದು ಅಲ್ಲ, ಮೊದಲಿಂದಲೂ ನಮ್ಮಲ್ಲಿ ನಡ್ಕೊಂಡ್ಬಂದಿರ್ತಕ್ಕಂತಹ ಪದ್ಧತಿ. ಏನಪ್ಪ ಈ ಪದ್ಧತಿ? ಆಷಾಢದಲ್ಲಿ ಫಂಕ್ಷನ್ ಮಾಡಲ್ಲ ಅನ್ನೋದಾದರೆ ಇದನ್ನು ಹೇಳ್ದವ್ರು ಯಾರು? ನಮ್ಮ ತಾತ ಮುತ್ತಾತದ ಕಾಲದಿಂದಲೂ ಆಷಾಢ ಅನ್ನೋದಾದರೆ ಈ ಥರ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ, ಒಪ್ಕೊಳ್ಳೋಣ. ಯಾಕೆ ಮಾಡ್ತಿರ್ಲಿಲ್ಲ ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ? ಅದನ್ನು ತಿಳ್ಕೊಬೇಕಲ್ವ ನಾವು. ಮುಖ್ಯವಾಗಿ ಅದನ್ನೇ ತಿಳ್ಕೊಳ್ದೆ ಅಪ್ಪ ಹೇಳಿದ್ದಾರೆ, ತಾತ ಹೇಳಿದ್ದಾರೆ, ಅವ್ರ ತಾತ ಅವ್ರಿಗೆ ಹೇಳಿದ್ದಾರೆ, ನಾವು ಮಾಡಲ್ಲ ಅನ್ನೋದು. ಯಾತಕ್ಕೆ ಮಾಡಬಾರ್ದು ಅನ್ನೋದು ಕ್ವಶನ್. ಅಕಸ್ಮಾತ್ ಯಾಕೆ ಮಾಡಬಾರ್ದು, ಆಷಾಢ ಏನಾಗಿದೆ ಅಂತ ಯಾರಾದರೂ ಕೇಳಿದ್ರು ಅಂದರೆ, ಈಗಿನ ಒಂದು ಜನ್ರೇಷನಲ್ಲಿ ಇವನು ಅಧಿಕ ಪ್ರಸಂಗತನ ಮಾಡ್ತಾನೆ, ಎಷ್ಟು ದೊಡ್ಡವ್ರಿಗೆ ಆಪೋಸಿಟ್ ಆಗಿ ಕೇಳ್ತಾನೆ, ದೊಡ್ಡವ್ರು ಹೇಳಿದ್ದನ್ನು ಒಬೆ ಮಾಡ್ಕೊಂಡು ಹೋಗ್ಬೇಕು, ನೋಡಿ ಎಷ್ಟು ಕ್ವಶನ್ ಆಗ್ತಾನೆ ಅನ್ನೋ ಒಂದು ಕೂಡ ಹೇಳೋ ಅಂಥವ್ರು ಇರ್ತಾರೆ ಅಲ್ವಾ. ಬಟ್ ಆದರೆ ಆ ರೀತಿಯಾದಂತಹ ಕ್ವಶನ್ ಹಾಕೋದ್ರಲ್ಲಿ ಅರ್ಥ ಇದೆ. ಅಂದರೆ ಅವರು ಅಟ್ಲೀಸ್ಟ್ ಕ್ವಶನ್ ಹಾಕಿದಾಗ ಇವ್ರಿಗೆ ಆನ್ಸರ್ ಕೊಡುವಂತಹ ಒಂದು ವಿಷಯ ಗೊತ್ತಿರಬೇಕು. ಆದರೆ ಏನಾಗಿದೆ ಗೊತ್ತಾ, ಇಲ್ಲಿ ತಾತ ಮುತ್ತಾತನ ಕಾಲದಿಂದ ಅವ್ರು ಹೇಳಿದರೆ ನಾವು ಹೀಗಿದ್ದೀವಿ, ಅವ್ರು ಹೇಳಿದರೆ ನಾವು ಈಗಿನ ಫಾಲೋ ಮಾಡ್ತೀವಿ ಅಂದ್ಕೊಂಡೇ ಬಂದಿದ್ದಾರೆ. ಸಾಮಾನ್ಯಕ್ಕೆ ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ. ಈ ಆಷಾಢ ಅಂದ ತಕ್ಷಣ ನಮಗೆ ಅನಿಸೋವಂಥದ್ದು, ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಏನಿರ್ಬೋದು ಅಲ್ವಾ? ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಮತ್ತು ದೇಶ ಕಾಲ ವರ್ತಮಾನವನ್ನು ನೋಡಿ ನಾವು ಯಾವುದೇ ಒಂದು ವಿಚಾರವನ್ನು, ಯಾವುದೇ ಒಂದು ಪದ್ಧತಿಯನ್ನು ಇದು ಸರಿಯಾ ಅಲ್ವಾ ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ ಅಲ್ವಾ. ಈಗೇನಪ್ಪ, ಮೊದಲಿಂದ ಇದಿತ್ತು, ಪೂರ್ವಕಾಲದಿಂದನೂ ಇದೆ ಈ ಒಂದು ಪದ್ಧತಿ ಅಲ್ವಾ. ಯಾತಕ್ಕೆ ಅವ್ರು ಆ ಥರ ಮಾಡಿರ್ಬೋದು ಯೋಚನೆ ಮಾಡಬೇಕು ಅಲ್ವಾ ನಾವು. ಈಗ ಫಾರ್ ಎಕ್ಸಾಂಪಲ್, ಆಗಿನ ಕಾಲದಲ್ಲಿ ಚೌಟ್ರಿಗಳು ಇರಲಿಲ್ಲ ಅಲ್ವರ. ಚೌಟ್ರಿ ಎಲ್ಲಿರ್ತಾ ಇತ್ತು? ಹಾಲ್ಗಳಾಗ್ಬೋದು, ಚೌಟ್ರಿ ಆಗ್ಬೋದು, ಎಲ್ಲೂ ಇರಲಿಲ್ಲ. ಏನೇ ಮದುವೆ ಮಾಡಬೇಕಾದ್ರೂ, ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ಬೀದಿ ಅದೇ ಹೇಳ್ತಿದ್ರಲ್ಲ, ಬೀದಿ ಎಲ್ಲ ಚಪ್ರ ಹಾಕಿಸಿ ಆಯಿತಾ, ಮದುವೆ ಮಾಡಬೇಕಾದ್ರೆ ಅಲ್ಲಿನ ಊರಿನ ಜನಗಳೆಲ್ಲನೂ ಇನ್ವಾಲ್ವ್ ಆಗಬೇಕಾಗಿತ್ತು ಮದುವೆ ವಿಚಾರಕ್ಕೆ. ಒಂದು ಅಕ್ಕಿ ಕ್ಲೀನ್ ಮಾಡೋದ್ರಿಂದ ಇರ್ಬೋದು, ಮನೆಯಲ್ಲಿ ಯಾವುದೇ ಕೆಲಸ ಇರ್ಬೋದು, ಪ್ರತಿಯೊಂದಕ್ಕೂ ಎಲ್ಲ ಮನೆಗೊಂದೊಂದು ಆಳು ಅಂತ ಹೋಗ್ತಾ ಇದ್ರು. ಯಾಕೆಂದರೆ ಆಗಿನ ಪದ್ಧತಿ ಆಗಿತ್ತು. ಹಾಗೆ ಬೇರೆ ದುಡ್ಡು ಕೊಟ್ಟು ಕರೆಸ್ಕೊಂಡು ಅಷ್ಟೆಲ್ಲ ಇದರಲ್ಲೂ ಇರಲಿಲ್ಲ. ಬಟ್ ಹೊಂದಾಣಿಕೆ ಇತ್ತು. ನಿಮ್ಮ ಮನೇಲಿ ಏನಾದರೂ ಆಯಿತು ಅಂದರೆ ನಾವು ಬರ್ತೀವಿ, ನಮ್ಮ ಮನೇಲಿ ಏನಾದಾಗ ನೀವು ಬರ್ತೀರಾ, ಈ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇತ್ತು. ಓಕೆನಾ? ಹೀಗಿರ್ಬೇಕಾದ್ರೆ ಇಡೀ ಬೀದಿಗೆ ಚಪ್ರ ಹಾಕಿ ಅಲ್ಲಿ ಮದುವೆ ಮಾಡ್ತಾ ಇರ್ತಿದ್ರು ಆಯಿತಾ. ಇನ್ನು ಅಡುಗೆ ಎಲ್ಲಿ ಮಾಡ್ತಿದ್ರು ಇವ್ರಿಗೆಲ್ಲರಿಗೂ ಅಂತಂದರೆ, ಅದಕ್ಕೂ ಒಂದು ಒಂದು ಮೂಲೆಯಲ್ಲಿ ಚಪ್ರ ಹಾಕಿ ಸುತ್ತು ಕಟ್ಟಿ ಗಾಳಿ ಬರ್ದಾಗೆ, ಸೊ ಅಲ್ಲಿ ಅಡುಗೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಇತ್ತು ಅಲ್ವರ. ಹೀಗಿರಬೇಕಾದ್ರೆ ಆಷಾಢದಲ್ಲಿ ಗಾಳಿ ಜಾಸ್ತಿ ಅಲ್ವರ. ಆಷಾಢದಲ್ಲಿ ಗಾಳಿ ಜಾಸ್ತಿ ಅನ್ನೋದು ನಮಗೆ ಗೊತ್ತಿರೋವಂಥ ವಿಚಾರ. ಈ ಗಾಳಿ ಬಂದಾಗ ಚಪ್ರ ಎಲ್ಲ ಬಿದ್ದೋಗುವಂಥದ್ದು, ಅಡಿಗೆಗೆ ಗಾಳಿಗೆ ಒಲೆ ಉರಿದೇ ಇರ್ತಕ್ಕಂಥದ್ದು, ಇವೆಲ್ಲ ಪ್ರಾಬ್ಲಮ್ಮಿಂದ ಆಷಾಢದಲ್ಲಿ ಯಾವುದೇ ಫಂಕ್ಷನ್ನು ಮಾಡಬಾರ್ದು ಅಂತ ಹೇಳಿರೋದು.
ಅದು ಬಿಟ್ಟು ಯಾವುದೇ ಅಶುಭ ಅಂತಾಗಲಿ ಇಲ್ಲಿ ಇನ್ನೇನೋ ಕೆಟ್ಟದ್ದಾಗತ್ತೆ ಅಂತಾಗಲಿ ಅಲ್ಲವೇ ಅಲ್ಲ. ಇದು ಶುಭ ಕಾರ್ಯಗಳು ಅನ್ನೋದು ಚಪ್ಪರ ಹಾಕಿ ಹೊರಗಡೆ ಅಡಿಗೆ ಮಾಡಿ ಬಡಿಸೋದಕ್ಕೆ ಇವೆಲ್ಲ ಇರುತ್ತೆ ಅಂತ ಹೇಳಿ ಮಾಡಿಕೊಡ್ತು ಅಂತ ಅವತ್ತಿಂದ ಬರ್ತಕ್ಕಂಥ ಪದ್ಧತಿ. ಇತ್ತೀಚೆಗೆ ನಾವು ಮಾಡುವಂಥದ್ದು ಚೌಟ್ರಿಗಳಲ್ಲಿ ಮಾಡ್ತೀವಿ. ಮನೆ ಅಡುಗೆ ಎಲ್ಲನೂ ಒಳಗಡೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಮಾಡಬೇಕು ಅಂತ ಇಚ್ಛೆ ಇದ್ದವರು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆಯಿತಾ. ನಂತರ ಇನ್ನೊಂದು ವಿಚಾರ, ಗಂಡ ಹೆಂಡತಿ ಹೊಸದಾಗಿ ಮದುವೆ ಆಗಿರುವಂಥವ್ರು ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಅವ್ರು ಹೇಳ್ತಾರೆ ಅಂದರೆ ಅದು ಸೈಂಟಿಫಿಕ್ ಆಗಿ ಮದುವೆ ಆಗಿರೋದು ಹೊಸದು, ಅವಾಗ ಅವ್ರ ಜೊತೆಯಲ್ಲಿ ಇರಬೇಕು ಅಂದರೆ ಆಗ್ತಾನೆ ಪ್ರಾರಂಭ ಆಗಿರ್ತಕ್ಕಂತಹ ದಾಂಪತ್ಯ ಅವ್ರದ್ದು. ಈ ಗಾಳಿ ಅಂದರೆ ಸಡನ್ನಾಗಿ ವಾತಾವರಣದಲ್ಲಿ ಚೇಂಜಸ್ ಆದಾಗ, ಗಾಳಿ ಜಾಸ್ತಿ ಆದಾಗ ಇಬ್ಬರ ಒಂದು ಮೈಯಲ್ಲಿ ಹೆಚ್ಚು ಕಡಿಮೆ ಆಗಿ ಅಂದರೆ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು. ಸ್ಟಾರ್ಟಿಂಗಲ್ಲೇ ಆರೋಗ್ಯ ಸಮಸ್ಯೆ ಬಂದಾಗ ಅವರಿಗೆ ಜೀವನದ ಮೇಲೆ ಒಂದು ಸ್ವಲ್ಪ ಜುಗುಪ್ಸೆ ಉಂಟಾಗ್ಬೋದು ಅನ್ನೋ ಕಾರಣಕ್ಕೆ ಆರಾಮ್ಸೆ ಆಗಲಿ, ಅವ್ರು ಆರಾಮಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಮೊದಲನೇ ವರ್ಷದ ಆಷಾಢದಲ್ಲಿ ಗಂಡ ಹೆಂಡತಿ ದಾಂಪತ್ಯ ಸಲ್ಲದು ಅಂತ ಹೇಳ್ತಾರೆ. ಇದನ್ನ ತಿಳ್ಕೊಳ್ಳಿ. ಇನ್ನ ರಿಜಿಸ್ಟ್ರೇಷನ್ ಅಂತ ಇನ್ನೊಂದು ಮತ್ತೊಂದು ಅವೆಲ್ಲ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಆ ಫಂಕ್ಷನ್ ಮಾಡೋಕ್ಕೆ ಏನು ಕಾರಣ ಆಯಿತು, ಯಾತಕ್ಕೋಸ್ಕರ ಅವ್ರು ಬೇಡ ಅಂದಿದ್ರು ಅಂತ ಆಗಿರ್ಬೇಕಾದ್ರೆ ಅದನ್ನೇ ಮಾಡೋವಾಗ ರಿಜಿಸ್ಟ್ರೇಷನ್ ಅವೆಲ್ಲ ಏನೂ ತೊಂದರೆ ಇಲ್ಲ. ಆಷಾಢದಲ್ಲಿ ಒಳ್ಳೆ ಪೂಜೆಗಳು ಮಾಡ್ತೀವಿ ಮನೆಯಲ್ಲಿ. ಆಷಾಢ ಶುಕ್ರವಾರ, ಆಷಾಢ ಮಂಗಳವಾರ ಅಂತೇಳಿ ಇಷ್ಟೆಲ್ಲ ಪೂಜೆಗಳು ಮಾಡ್ತೀವಿ. ಒಳ್ಳೆ ದಿನಗಳು ಇರುತ್ತೆ, ತೊಂದರೆ ಇಲ್ಲ. ಆರಾಮ್ಸೆ ರಿಜಿಸ್ಟ್ರೇಷನ್ಸು ಮಾಡ್ಕೋಬೋದು, ಪ್ರತಿಯೊಂದು ಮಾಡ್ಕೋಬೋದು. ಇಷ್ಟ ಇದ್ದವರು ಕಷ್ಟಪಡುವಂಥ ಒಂದು ಪ್ರಸಕ್ತಿ ಬರುವುದಿಲ್ಲ ಅಂತ ಹೇಳಿ ನಿಮಗೆ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮಸ್ಕಾರ.